ಈಗ ಅವ್ರು ಒಂದ್ ಮನಿ ಹೆಣ್ಣಾಗಿ ಒಂದ್ ಮನಿ ಸೊಸೆ ಆಗಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದಾರಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಏನೇ ಮಾತಾಡ್ಬೇಕಂದ್ರೆ ನನಗ್ ಮಾತಾಡಕ್ ಬರಲ್ಲ ಅಂತಂದ್ ಅವ್ರು ತಿಳ್ಕೊಂಡಿದ್ದಾರೆ. ಅದು ತಪ್ಪು ತಿಳುವಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ ಏನಾರ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ, ನನಗ್ ಮಾತಾಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಅವ್ರು ಮಾತಾಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ಸುಮ್ನೆ ಇರ್ತೇವೆ ಬಿಟ್ರೆ ಇನ್ ಮುಂದೆ ನಾನು ಯಾವ ಕಾರಣಕ್ಕೂ ಸುಮ್ನೆ ಇರಲ್ಲ. ಹಿಂಗೆಲ್ಲಾ ಮಾತಾಡ್ತಾ ಇದ್ರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀನಿ. ಮಾಡಿ ಮೆಚ್ಕೊಂಡು ಮಾಡ್ಕೊಂತಾರೆ. RS ಹೆಸರಾಗದಾರೆ ಅದ್ರಾಗದಾರೆ ಅಂತ ಹೇಳ್ತಾ ಇಲ್ಲ. ಉಪಾಧ್ಯಕ್ಷರಾದ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ವರಿ ಅವರು ಇದ್ದಾರೆ. ಮತ್ತೆ ನಾನು ಉತ್ತರ ವಲಯದ ಬ್ಲಾಕ್ ಅಧ್ಯಕ್ಷರಾದ ಮಂಗಳಮ್ಮ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನಿತಾ ಬಾಯಿ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಹೆಣ್ಮಕ್ಳಿಗೆ ಇದು ಕೊಡಲ್ಲ, ಮರ್ಯಾದೆ ಕೊಡಲ್ಲ, ಅವ್ರಿಗೆಲ್ಲ ಇದು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಾರೆ. ಈಗ ಆಕ್ಚುಲಿ ನೀವು ನೋಡ್ತಾ ಇರ್ಬೋದು 2017ನೇ ಇಸ್ವಿಯಿಂದ ನಮಗೆ ನಾವು ಅವಾಗ ಮೇಯರ್ ಆಗಿದ್ವಿ, 4 ಜನ ಮೇಯರ್ ಆಗಿದ. ಅವಾಗ ಇದಕ್ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರು 4 ಜನ ಆಗಿದ್ದಾರೆ. ಇನ್ನು ಹೆಣ್ಮಕ್ಳಿಗೆ ಅವತ್ತು 33% ಇದ್ರು ನಮ್ ಕಾಂಗ್ರೆಸ್ ಅಲ್ಲಿ ಅನೇಕ ಅವಕಾಶಗಳು ಕೊಡಗಂತ ಬರ್ತಾ ಇದಾರೆ. ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಅವರು ಈ ಕೊಟ್ಟಿರೋದೇ ಕಾಂಗ್ರೆಸ್ ಪಕ್ಷ. ಈ ಬಿಜೆಪಿ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಹೇಳಿ. ಈಗ ಮೊನ್ನೆ ಅವ್ರು ಹೇಳ್ತಾ ಇದಾರೆ, ಈಗ ಹರೀಶ್ ಅವ್ರು ಇವ್ರಿಗೆ ಮಾತಾಡಿದ್ರು, ಇವ್ರಿಗೆ SP ಅವರಿಗೆ. ಅವಾಗ ಎಲ್ಲೋಗಿದ್ರು ಇವರೆಲ್ಲ ಮಾತಾಡಕ್ಕೆ? ನಾಯಿ ಅಂದ್ರು, ಅವ್ರ ಮನೆ ಕಾಯ್ತಾರೆ ಅಂತ ಹೇಳಿದ್ರು. ಅವಾಗ ಇವ್ರಿಗೆ ಗೊತ್ತಾಗ್ಲಿಲ್ರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಬಿಜೆಪಿ ಅವರು? ಅವಾಗ ಎಲ್ಲಿ ಹೋಗಿದ್ರು ಇವರೆಲ್ಲ? ಇನ್ನೊಂದು ವಿಷಯ, ಈಗ ಜಯಮ್ಮ ಅವ್ರು ಮಾತಾಡಿದ್ದಾರೆ, ಈಗ ದಿನೇಶ್ ಶೆಟ್ಟರು ಸೊಸೆ ಬಗ್ಗೆ ಮಾತಾಡಿದ್ದಾರೆ. ಅದು ಪರ್ಸನಲ್ ವಿಷಯ, ಅವೆಲ್ಲ ಮಾತಾಡ್ಬಾರ್ದು. ಈಗ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ. ಅವ್ರು ಹಂಗೆ ಇದು ಮಾಡ್ತಾರ. ಅವ್ರ ಮನೆ ಸೊಸೆ ಆಗಿದ್ದಾಳೆ, ಅವ್ರ ಪರ್ಸನಲ್ ವಿಷಯ ಇಲ್ಲೆಲ್ಲ ತೆಗಿಬಾರ್ದು ನಾನ್ ಹೇಳೋದು. ಈಗ ನಾವೇನ್ ತೆಗಿಯಲ್ಲ ಯಾರ ಪರ್ಸನಲ್ ವಿಷಯನ. ನಾನ್ ಇವತ್ತಿನ ತನಕ ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ. ಇವ್ರು ಯಾಕೆ ಮಾತಾಡ್ಬೇಕು? ಅವ್ರಿಗೆ ಏನ ಇದು ಇದೆ, ಆದ್ಯತೆ ಇದೆ ಮಾತಾಡಕ್ಕೆ, ಅವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ, ಅವ್ರ ಸೊಸೆ ಬಗ್ಗೆ ಮಾತಾಡಕ್ಕೆ. ಫಸ್ಟ್ ಅವ್ರ ಪಕ್ಷದ್ ನೋಡ್ಕೊಳ್ರಿ, ಅವ್ರು ಏನೇನ್ ಮಾತಾಡ್ತಿದಾರೆ. ಲಕ್ಷ್ಮೀ ಹೆಬ್ಬಾಳ್ಕ ಅವ್ರು ಇದ್ರೊಳಗೆ ಸಿಟಿ ರವಿ ಅಂದ್ರು. ಅವಾಗ ಎಲ್ಲೋಗಿದ್ರು? ಅವಾಗ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಒಂದೇ. ಅವಾಗ ಮಾಡ್ಬೇಕಾಗಿತ್ತು, ಅವಾಗ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು. ಇವಾಗ ಬಂದ್ಬಿಟ್ಟು ಇವ್ರಿಗೆ ಗೌರವ ಇಲ್ಲ, ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತ ಇದಾರಲ್ಲ. ನಮ್ ಕಾಂಗ್ರೆಸ್ ನಲ್ಲಿ ಕೊಟ್ಟಷ್ಟು ಮರ್ಯಾದೆ ಮಹಿಳೆಯರಿಗೆ ಯಾವ್ದ್ರಾಗೂ ಇಲ್ಲ, ಕೊಡ್ತಾ ಇಲ್ಲ. ನಾನೇ ಇದೀನಿ ಇಲ್ಲಿ ಕುತ್ಕೊಂಡಿದ್ದೀನಿ, ನನಗೆ ಎಷ್ಟು ಮರ್ಯಾದೆ ಇದೆ ಕಾಂಗ್ರೆಸ್ ಅಲ್ಲಿ ಅಂತಂದೇಳಿ. ಇವ್ರು ಇಷ್ಟೆಲ್ಲಾ ಮಾತಾಡ್ತಾರಲ್ಲ, ಹೆಣ್ಮಕ್ಳ ಬಗ್ಗೆ ಹಿಂಗೆಲ್ಲಾ ಮಾತಾಡ್ತಾರಲ್ಲ, ಫಸ್ಟ್ ಅದಕ್ ಪ್ರೊಟೆಸ್ಟ್ ಮಾಡ್ಲಿ ಇವ್ರು. ಈಗ ನಮ್ ಪಕ್ಷ ಎಷ್ಟು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಈಗ ರಾಷ್ಟ್ರಪತಿ ಇದಾರೆ. ಅವಾಗ ಎಲ್ಲೋಗಿದ್ರು ಬಿಜೆಪಿ ಅವ್ರಿಗೆ? ಎಲ್ಲ ಹೆಣ್ಮಕ್ಳೇ ತಾನೇ ಇರೋದು. ಹಿಂಗೆಲ್ಲಾ ಮಾತಾಡ್ಕೊಂತ ಹೋದ್ರೆ ಮಹಿಳೆಯರ ಬಗ್ಗೆ ಇವ್ರಿಗೆ ಏನ್ ಹೇಳ್ಬೇಕ್ರಿ? ಸುಮ್ನೆ ಇವ್ರು ಬರೇ ಮಾಡ್ತಾನೆ ಇರ್ತಾರೆ, ಇದು ಪ್ರೆಸ್ ಮೀಟ್ ಮಾಡ್ತಾನೆ ಇರ್ತಾರೆ. ಅದ್ ಏನ್ ಮಾತಾಡ್ಬೇಕು ಏನು ಅನ್ನೋದೊಂದ್ ಇದಿಲ್ರ. ಈಗ ಎಲೆಕ್ಷನ್ ಬಂದತ್ತಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದಾರೇನಪ್ಪ, ನಮ್ಗಂತ್ರು ಅದೇ ಅನುಮಾನ ಬರ್ತಾ ಇರೋದು. ಇದು ನನಗಂತೂ ಇಷ್ಟ ಆಗಲ್ಲ ಹಿಂಗೆಲ್ಲ ಮಾತಾಡಿದ್ರೆ. ಇನ್ನೊಂದ್ ಏನಾರ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ, ನನಗ್ ಮಾತಾಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ದಿನೇಶ್ ಶೆಟ್ಟರು ನನಗ್ ಮಾತಾಡಕ್ ಕೊಡಲ್ಲ ಅಂತಂದು. ಒಬ್ರು ಹಿರಿಯರು ಮಾತಾಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ನಾವ್ ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ, ನಾವ್ ಇನ್ನೊಬ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವ್ರು ದಿನೇಶ್ ಶೆಟ್ಟರು ಮಾತಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ನಾವು ಸುಮ್ನೆ ಇರ್ತೇವಷ್ಟೇ. ದಿನೇಶ್ ಶೆಟ್ಟರು ಮಹಿಳೆಯರು ಮಾತಾಡ್ಬಾರ್ದು ಅಂತಂದ್ ಯಾವತ್ತೂ ಹೇಳಿಲ್ಲ ನಮಗೆ. ಇವರು ಅಷ್ಟೇ, ಯಾರು ನಮ್ ಕಾಂಗ್ರೆಸ್ ಪಕ್ಷದಾಗ ಯಾರು ಮಹಿಳೆಯರು ಮಾತಾಡ್ಬಿಡ್ರಿ ಅಂತ ಯಾವತ್ತೂ ಹೇಳಿಲ್ಲ. ನಾವು ಅವ್ರು ಮಾತಾಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ಸುಮ್ನೆ ಇರ್ತೇವೆ ಬಿಟ್ರೆ ಇನ್ ಮುಂದೆ ನಾನು ಯಾವ ಕಾರಣಕ್ಕೂ ಸುಮ್ನೆ ಇರಲ್ಲ. ಹಿಂಗೆಲ್ಲಾ ಮಾತಾಡ್ತಾ ಇದ್ರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀನಿ. ಒಬ್ಬ ಮಹಿಳೆ ಬಗ್ಗೆ ಮಾತಾಡಬೇಕಾರೆ ಹಿಂದೆ ಮುಂದೆ ಒಂದ್ ಮನೆ ಸೊಸೆ ಆಗಿದ್ದಾಳ ಹುಡುಗಿ, ಒಂದ್ ಮನೆ ಬಿಜೆಪಿಗೆ ಇದ್ರು ಒಪ್ಕೊಳ್ಳೋಣ. ಈಗ ನಮ್ ಬಿಜೆಪಿಗೆ ಇರೋದು ಕಾಂಗ್ರೆಸ್ನವ್ರು ಎಷ್ಟು ಬಂದಿಲ್ಲ. ಈಗ ಕವಿತಾ ಅವ್ರು ಬಂದಿದ್ರು, ಉಮಾ ಬಂದಿದ್ರು, ಎಷ್ಟೊಂದ್ ಜನ ಬಂದಿದ್ದಾರೆ, ಕಾವ್ಯ ಬಂದಿದ್ದಾರೆ. ಯಾಕೆ ಅವ್ರಿಗೆಲ್ಲ ನಾವ್ ಎಷ್ಟು ಮರ್ಯಾದೆ ಕೊಡ್ತೀವಿ ಗೊತ್ತಾ? ಯಾವತ್ತೂ ನಮ್ ಪಕ್ಷದಾಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ಕಂತಾನೆ ಬರ್ತಾ ಇರೋದು. ಈಗ ಅವ್ರು ಒಂದ್ ಮನೆ ಹೆಣ್ಣಾಗಿ ಒಂದ್ ಮನೆ ಸೊಸೆ ಆಗಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದಾರಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಏನೇ ಮಾತಾಡ್ಬೇಕಂದ್ರೆ ನನಗ್ ಮಾತಾಡಕ್ ಬರಲ್ಲ ಅಂತಂದ್ ಅವ್ರು ತಿಳ್ಕೊಂಡಿದ್ದಾರೆ. ಅದು ತಪ್ಪು ತಿಳುವಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸುಮ್ನೆ ಇರಕ್ಕಾಗಲ್ಲ. ನಮಗ್ ಮಾತಾಡ್ಬೇಡ ಅಂತ ನಾವು ಇದೇನ್ ಮಾತಾಡ್ತಾರಂತ ಸುಮ್ನೆ ಇರ್ತೀವಿ ಅಷ್ಟೇ. ಒಬ್ರು ಗೌರವ
ಬಗ್ಗೆ chairman ನನ್ ಬಗ್ಗೆ ಅಲ್ಲ, ಹೆಣ್ಮಕ್ಳ ಬಗ್ಗೆ, ಸೊಸೆ ಬಗ್ಗೆ ಮಾತಾಡಿದಾರ. ಆಮೇಲೆ ನನಗ್ ಮಾತಾಡಕ್ ಕೊಡಲ್ಲ ಅಂತ ಮಾತಾಡಿ. ಏನ್ ಮಾಡೋದು ನೆಗೆಟಿವ್ ಏನ್ ಮಾಡೋದಿಲ್ಲ. ಅದೇ ಅವ್ರ ಸೊಸೆ ಕೇಳ್ರಿ, ನಮ್ದೇನ್ ಗೌರವ ಐತಿ, ಹಂಗೆ ನಾವ್ ಹಂಗಿದೀವಿ ಹಿಂಗಿದೀವಿ ಅಂತಂದೆಲ್ಲ ಹೇಳಿದಾರೆ. ಎಲ್ಲ ಏನ್ ಹೇಳಿಲ್ಲ ಅವ್ರು. ಇಲ್ಲ ಹೇಳಿದ್ದಾರೆ. ನಿಮಗೆ ಆ ಕಡೆ ನೀವು ಮುಂದೆ ನಾನು ಅಲ್ಲ ಅಲ್ಲ, ವಿಡಿಯೋ ಇತ್ತು. ಅವ್ರು ಇನ್ನೂ ರಾಜಕೀಯವೇ ಮಾಡ್ತಿಲ್ಲ. ನೀವ್ ಯಾಕೆ ಅವ್ರನ್ನ ರಾಜಕೀಯ ಮಾಡ್ತೀರಾ? ನಾನ್ ರಾಜಕೀಯ ಬಳಸ್ಕೊಂತ ಇಲ್ಲ, ಇನ್ನೊಬ್ರು ಹೆಣ್ಮಕ್ಳಿಗೆ ಮಾತಾಡ್ಬಾರ್ದು ಅಂತ ಹೇಳ್ತಾ ಇರೋದು ಅವ್ರು ಒಬ್ರು ತಾನೇ ಸ್ವಲ್ಪ. ಮುಂದೆ ಬೇರೆ ಅಲ್ಲ, ನಾನ್ ಮಾತಾಡಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇರೋದು. ಬಗ್ಗೆ ಏನ್ ಮಾಡೋದಿಲ್ಲ. ಬಗ್ಗೆ ಬಗ್ಗೆ ನೆಗೆಟಿವ್ ಮಾಡೋದು ಹೇಳಿರೋದು ಒಂದೇ ಸ್ಪಷ್ಟ. ನಮ್ಮ ಹುಡುಗಿ ಸಂಸಾರ ಮತ್ ನಮಗಿಲ್ಲ ಹಂಗಾದ್ರೆ. ಸಸಿ ಮಡಿಕೆಂದ ಹಂಗ ಮೆಚ್ಕೊಂಡು ಒಂದ್ ಹುಡುಗಿ ನೋಡಿ ಮಾಡಿ ಮೆಚ್ಕೊಂಡು ಮಾಡ್ಕೊಂತಾರೆ. RS ಅದ್ರಾಗದಾರೆ ಅಂತ ಹೇಳ್ತಾ ಇಲ್ಲ. ಕಲ್ಚರ್ ಬಿಜೆಪಿಯಿಂದ ಕಲ್ತಿದ್ದು ಕಲ್ತಿದ್ದಂತಲ್ಲ, ಒಂದ್ ಮನೆಯಿಂದ ಕಲ್ತಿರ್ತಾರ್ರಿ. ಅದು ಮನಿ ಮಂತೆ ಅಂತಿಂದ ನೀ ಮಾತಾಡ್ಬೇಡ. ಈಗ ಒಂದ್ ಮನೆ ಅಂದ್ರೆ ತಂದೆ ತಾಯಿ ಇರ್ತಾರೆ, ಅವ್ರೆಲ್ಲ ಕಲ್ಸಿರ್ತಾರೆ, ಹಿರಿಯರು ಇರ್ತಾರೆ, ಕಲ್ತಿರ್ತಾರೆ. ಇದ್ರಿಂದ ಮಾಡ್ಕೊಂಡಿರ್ತಾರ. ಒಂದ್ ಹೆಣ್ಣು ಗಣ್ಣು ಅಂದ್ಮೇಲೆ ನೋಡಿ ಮಾಡಿ ಮೆಚ್ಕೊಂಡು ಮಾಡಿರ್ತಾರೆ. ಅದು ಮೆಚ್ಚಿರೋದು, ಮೆಚ್ಚಿ ಮದುವೆ ಆಗಿದ್ದಾರೆ. ನಾನ್ ಅವ್ರಿಗೆ ನನಗೇನೋ ಅಂದ್ರ ಅಂತಂದ ಮಾತಾಡ್ತಿಲ್ಲ. ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಾರ್ದು ಅಂತ ಅಷ್ಟೇ. ನನಗ್ ಮಾತಾಡಕ್ ಕೊಡಲ್ಲ ಅಂತ ಹೇಳಿದಾರಲ್ಲ, ನಾವು ಮಾತಾಡಕ್ ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ. ನನಗೂ ಕೊಡ್ತಾರೆ. ನಾವು ಅವ್ರ ಹಿರಿಯರು ಮಾತಾಡಬೇಕಾದ್ರೆ ನಾವು ಮಾತಾಡ್ಬಾರ್ದು ಅನ್ನೋ ಅಷ್ಟೇ ಉದ್ದೇಶ. ಮತ್ತೆ ಈಗ ನನಗ್ ಶೆಟ್ರು ಹಿರಿಯರೇ, ನನಗಿನ್ನ ಸಣ್ಣದ ಯಾಕಾಗ್ತಾರ. ಹಂಗೆ ನೀವು ಹೇಳ್ತೀರ ಅಂದ್ರೆ ಹೆಂಗ್ ಹೇಳ್ತಿರಲ್ಲ ಅಂತಂದೇಳಿ. ನಮ್ ಇರೋರೆಲ್ಲ ಹಿರಿಯರೇ ಅಲ್ಲ. ನಮ್ ಮೇಡಮ್ ಅವರು ಮಾಜಿ ಮೇಯರ್ ಕಾರ್ಪೊರೇಟ್, ಅವ್ರ ಮಾಜಿ ಗೊತ್ತಿರುತ್ತೆ. ಹಂಗಲ್ಲ, ನಾವೊಂದು ಗೌರವ ಕೊಡ್ತೀವಿ ಅವ್ರಿಗೆ, ಹಂಗಾಗಿ ಮಾತಾಡಲ್ಲ ಅಷ್ಟೇ. ಮತ್ತೆ ವಿಷಯ ಬಂದ್ರೆ ಮಾತಾಡ್ತೀವಿ, ಅವ್ರು ಮಾತಾಡ್ತಾರಲ್ಲ ಅದಕ್ಕೋಸ್ಕರ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಪ್ರತಿಭಟನೆ ಎಲ್ಲ ಕಡೆ ಮಾತಾಡ್ತೀವಿ. ಅವರು ಕೊಟ್ಟಂತ ನಾವೇ ಮಾತಾಡ್ತೀವಿ.